ಡ್ಯಾಡಿ ಡ್ಯಾಡಿ, ಏನಪ್ಪ ಸಾಗರ್, ಏನಾಯ್ತು? ಇದಕ್ಕೆ ಇಷ್ಟೊಂದು ಸಿಟ್ನಾಗದಿದ್ದಿ? ಡ್ಯಾಡಿ, ಆ ಕೃತಿಗೆ ನೀವು ಸರಿಯಾಗಿ ಹೇಳ್ತೀರನೇ ಏನಿಲ್ಲ. ಆಕೆದು ಭಾಳ ಅತಿ ಹಾಕೊಂತೈತಿ. ಆಕೆಯಿಂದ ಬಿಸ್ನೆಸ್ಸಿಗೆ ಇಷ್ಟು ಹೊಡೆತ ಕೊಡಾಕೊಂತೈತಿ ಗೊತ್ತಾನೆ ಡ್ಯಾಡಿ. ಇನ್ನೂ ಬಿಟ್ಟಿಲ್ಲಕ್ಕೆ ಆ ಸೈಡ್ ತೀರಿಸ್ಕೊಳ್ಳೋದು ಬುದ್ಧಿನ. ಇಲ್ಲ ಆಫೀಸಿಗೆ ಬಂದು ಬೇಕಂತ ನನ್ನ ಮರ್ಯಾದೆಗೆ ತೆಗಿತಾಳ, ಇಲ್ಲಾಂದ್ರೆ ಬೇಕಂತ ನಮ್ಮ ಆಫೀಸಲ್ಲಿ ಏನಾದರೂ ಇಶ್ಯೂ ಆಗಂಗೆ ಮಾಡ್ತಾಳೆ. ನನಗಂತೂ ಸಾಕಾಗಿ ಹೋಗೈತಿ ಆ ಕೃತಿ ಸಲುವಾಗಿ. ಸಾಗರ್, ನನಗೂ ಅವ್ರ ಡ್ಯಾಡಿಗೆ ಕಂಪ್ಲೇಂಟ್ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತಿ. ಅವ್ರ ಡ್ಯಾಡಿನೂ ಹಂಗಾದಾರ, ಆಕಿನೂ ಹಂಗಾದಾಳ. ಎಷ್ಟಂತ ಹೇಳಿ ನಾನು ಮನುಷ್ಯರಾದ್ಮೇಲೆ ಹೇಳಿದ ಮೇಲೆ ಒಂದು ಸಲ ಅರ್ಥ ಮಾಡ್ಕೋಬೇಕು. ಇವರು ಮನುಷ್ಯರ ಅಲ್ಲ. ಎಷ್ಟು ಸಲ ಹೇಳಿನಿ ನಮ್ಮ ಆಫೀಸ್ ಕಡೆ ಎಂಟ್ರಿ ಇಡೋಂಗಿಲ್ಲ ಅಂತಂದು. ಅಂದರೂ ಬೇಕಂತ ನಮ್ಮದು ಆಫೀಸಿಂದ ಪಾರ್ಟ್ನರ್ಸ್ ಯಾರ್ಯಾರು ಇದಾರಲ್ಲ, ಆ ಪಾರ್ಟ್ನರ್ಸನ್ನು ಬೇಕಂತ ನಮ್ಮ ಕಂಪ್ನಿ ಶೇರ್ಸ್ ಹೋಲ್ಡರನ್ನಾಗಿ ಮಾಡಿಕೊಂಡು ಅಲ್ಲಿಂದ ನಮ್ಮ ಕಂಪ್ನಿಗೆ ಹೊಡೆತ ಬಿಡಬೇಕು ಅಂತಂದು ಎಷ್ಟೆಲ್ಲ ಪ್ರಯತ್ನ ಪಡಾಕೊಂತಾರಂದ್ರೆ, ಆ ಕೃತಿಗೂ ಎಷ್ಟು ಸಲ ಹೇಳಿನಿ, ನೀ ನಮ್ಮ ಆಫೀಸಿಗೆ ಎಂಟ್ರಿ ಕೊಡಬೇಡ, ನಮ್ಮ ಆಫೀಸಲ್ಲಿ ಎಂಟ್ರಿ ಆಗಬೇಡ ಅಂತಂದ್ರೂ ಅವ್ರದ್ದು ಶೇರ್ಸ್ ಇದೆಯಲ್ಲ, ಆ ನೆಪದ ಮೇಲೆ ಪದೇ ಪದೇ ಬಂದು ನಮ್ಮ ಆಫೀಸಿಗೆ ಬಂದು ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂತಾಳಕ್ಕಿ. ನಾನು ಅದಕ್ಕೆ ಹೇಳಿದೆ ಡ್ಯಾಡಿ, ಅವಾಗ ಆಕಿ ನಾನು ಬದಲಾಗಿದ್ದೀನಿ, ನನ್ನ ನಂಬು ಅಂತ ಹೇಳಿದಾಗ ಆಕಿ ನಾನು ನಂಬಬೇಡ್ರಿ, ಆಕೆ ಬದಲಾಗಿಲ್ಲ ಅಂತಂದ್ರೂ ನನ್ನ ಮಾತು ಕೇಳಲಿಲ್ಲ. ಇವಾಗ ನೋಡ್ರಿ, ಶೇರ್ಸ್ ಹೋಲ್ಡರ್ ಆಗಿ ಇವಾಗ ಎಷ್ಟು ತಲೆ ತಿನ್ನಕೊಂತ. ಡ್ಯಾಡಿ, ಆಕೆ ಹಿಂಗೆ ಮಾಡಿಲ್ಲ ಅಂದ್ರೆ ಅವ್ರ ಶೇರ್ಸ್ನ ಅವ್ರಿಗೆ ಕೊಟ್ಟು ಬಿಡೋಣ, ಅವ್ರು ದಯವಿಟ್ಟು ನಮ್ಮ ಬಿಸ್ನೆಸ್ಸಲ್ಲಿ ಎಂಟ್ರಿ ಆಗೋದು ಬೇಡ ಅಂತೀನಿ ನಾನು. ಸಾಗರ್, ಅವರು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷ ಅಂತಂದು, ಅಂದಮೇಲೆ ಹೆಂಗೆ ಬಿಡೋಕ್ಕಾಗುತ್ತೆ? ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದ್ರೆ ಅವರು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಾನು ಬದಲಾಗಿನಿ ಅನ್ನೋಂಗೆ ನಾಟಕ ಮಾಡಿ ನಮ್ಮ ಶೇರ್ಸಲ್ಲಿ ಪಾರ್ಟ್ನರ್ಸ್ ಆಗಿ ಅಗ್ರಿಮೆಂಟ್ ಮಾಡಿಕೊಂಡು ಇವಾಗ ಹೆಂಗಾಗೈತೆ ಅಂದ್ರೆ ಅವ್ರನ್ನ ನಮ್ಮ ಶೇರ್ಸಿಂದ ತೆಗೆಯೋದಕ್ಕೂ ಆಗಲ್ಲ, ನಮ್ಮ ಆಫೀಸಿಂದ ಹೊರಗಡೆ ಹಾಕೋಕ್ಕೂ ಆಗಲ್ಲ. ಹಂಗಾಗ್ಬಿಟ್ಟಿದೆ ಇವಾಗ. ಮತ್ತು ಹಿಂಗೆ ಆದರೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಡ್ಯಾಡಿ? ಅಯ್ಯೋ ಸಾಗರ್, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಆಕೆ ಏನು ಮಾಡ್ತಾಳ ಮಾಡಲಿ, ನಿಂದು ಏನು ಕರ್ತವ್ಯ ಐತಿ ಅದನ್ನೇ ನೀವು ಮಾಡಿ. ನಿನ್ನ ಆಫೀಸಲ್ಲಿ ಏನೇನೇ ವರ್ಕ್ ಇದೆ ಅದನ್ನು ಮಾಡು. ಆಕೆ ಇದು ನಾನು ನೋಡ್ಕೋತೀನಂತ. ಅಷ್ಟೇ ಅಲ್ಲ ಡ್ಯಾಡಿ, ಇನ್ನೂ ಎಷ್ಟು ತಲೆ ತಿಂತಾಳಂದ್ರೆ ಬೇಕಂತ ಆಫೀಸಿಗೆ ಬಂದು ನನ್ನ ಮದುವೆ ಆಗು, ಹಂಗಂದ್ರೆ ನಾನು ನಿನಗೆ ಇನ್ಮೇಲೆ ತೊಂದರೆ ಕೊಡೋದಿಲ್ಲ, ನೀ ಆರಾಮಾಗಿರಂತಿ ಅಂತ ಅಂತಂದು ನನಗೆ ದಿನ ಬಂದು ತಲೆ ತಿಂತಾಳೆ ಡ್ಯಾಡಿ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಅವಳ ಸಲುವಾಗಿ. ಸಾಗರ್, ನಂಗೆ ಅರ್ಥ ಆಗುತ್ತೆ, ನಾನು ನೋಡಿದ್ದೀನಲ್ಲ ಅವಳ ಬಿಹೇವಿಯರ್ನ. ನೀನು ಟೆನ್ಷನ್ ಮಾಡ್ಕೋಬೇಡ. ನಾನೊಂದು ಸಲ ಆಕೆ ಹತ್ರ ಮತ್ತು ಅವ್ರ ಡ್ಯಾಡಿ ಹತ್ರ ಮಾತಾಡ್ತೀನಿ ಅಂತ, ಸರಿನಾ? ಹಂಗೆ ಅವ್ರ ಮಮ್ಮಿ ಹತ್ರನೂ ಮಾತಾಡ್ತೀನಿ. ಅವ್ರ ಮಮ್ಮಿ ಕರೆಕ್ಟ್ ಅದಾರ ಅಂತ ನನಗೆ ಅನ್ಕೊಂಡೀನಿ. ಅವ್ರ ಮಮ್ಮಿ ಹತ್ರ ಒಂದು ಸಲ ಮಾತಾಡ್ತೀನಿ ತಗೋ ನಾನು, ಸರಿನಾ? ತಂದೆ ಮಗಳು ಇಬ್ಬರು ಸೇಮ್ ಅದಾರ ಅವರು. ಅವ್ರ ತಾಯಿ ಹತ್ರ ಮತ್ತು ಅವ್ರ ಮನೆಗೆ ಯಾರ ಹತ್ರ ಅದಾರ, ನಾ ಒಂದು ಸಲ ಮಾತಾಡಿ ಇನ್ನೊಂದು ಸಲ ನಿನ್ನ ತಂಟೆಗೆ ಬರ್ಲಾರ್ದಂಗೆ ನೋಡ್ಕೋತೀನಿ, ಸರಿನಾ? ಏನು ಮಾಡ್ತೀರಾ ನೋಡಿ ಡ್ಯಾಡಿ, ಒಟ್ಟಿನಲ್ಲಿ ನನಗಂತೂ ಆಫೀಸಲ್ಲಿ ನೆಮ್ಮದಿಯಿಂದ ಆಫೀಸ್ ಕೆಲಸ ಮಾಡೋಂಗಾದ್ರೆ ಅಷ್ಟೇ ಸಾಕು. ಅವಳು ತಲೆನೋ ಬೇಡ ನನಗಷ್ಟೇ. ಓಕೆನಪ್ಪ, ಸರಿನಾ? ಅರಿ, ಟೀ ಬೇಕಾ ಕಾಫಿ ಬೇಕಾ ನಿಮಗೆ? ಒಂದು ಕಪ್ ಟೀ ಕೊಡು ನನಗೆ, ಸ್ಟ್ರಾಂಗ್ ಆಗಿರಬೇಕು. ರೀ, ಯಾಕ್ರಿ ಏನಾಯ್ತು? ಇಷ್ಟೊಂದು ಸಿಟ್ನಾಗತ್ತೀರಿ, ಏನಾಯ್ತು? ಏನಿಲ್ಲ ಬಿಡು, ಅದು ಆಫೀಸಿನ ಟೆನ್ಷನ್ ಹಂಗೆ ಇದ್ದಿದ್ದೆ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಪಾಪು ಏನು ಮಾಡ್ತಾ ಇದೆ? ಅವನು ಅವ್ರ ಅಜ್ಜಿ ಜೊತೆ ಆಟ ಆಡಕೊಂತಾನೆ. ಏನಾಯ್ತು ಹೇಳ್ರಿ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಿ? ನೀವು ಏನೇ ಟೆನ್ಷನ್ ಇದ್ರೂ ಏನಿದ್ರೂ ನನ್ನ ಹತ್ರ ಶೇರ್ ಮಾಡ್ಕೋತಿರಿಲ್ಲ. ಯಾಕೆ, ಏನಾಯ್ತು ಹೇಳ್ರಿ? ಬೇಡ ನೇತ್ರ, ಸುಮ್ಮನೆ ನನ್ನ ಟೆನ್ಷನ್ ನಿನಗೂ ಟ್ರಾನ್ಸ್ಫರ್ ಆಗಿ ನೀನು ಟೆನ್ಷನ್ ಮಾಡ್ಕೊಂಡು ಕೂತೋತಿದ್ದಿ. ಅದೆಲ್ಲ ಬೇಡ, ನೀ ಪಾಪು ಕಡೆ ಲಕ್ಷ್ಯ ಕೊಡು. ಇದೆಲ್ಲ ನಾನು ನೋಡ್ಕೋತೀನಂತ. ಹೋಗು, ನಂಗೆ ಮೊದಲು ಟೀ ತಂದು ಕೊಡು. ರೀ, ನಾ ಟೀ ತಂದು ಕೊಡ್ತೀನಂತ ಮೊದಲು ಅದು ಏನು ಪ್ರಾಬ್ಲಮ್ ಅಂತ ಹೇಳ್ರಿ. ಅದೇ ನೇತ್ರ, ಆ ಕೃತಿದು ಕಾಟ ಹತ್ತಿಯಾಗಿಬಿಟ್ಟೈತಿ. ಇನ್ನೂ ಬಿಡ್ತಾನೆ ಇಲ್ಲ. ಆಫೀಸಿಗೆ ಬಂದು ನನ್ನ ಲವ್ ಮಾಡು, ನನ್ನ ಮದುವೆ ಆಗು, ಪರವಾಗಿಲ್ಲ ನೇತ್ರ ಇದ್ರೂ ನನಗೆ ನಡೆಯುತ್ತೆ, ನನ್ನ ಮದುವೆ ಆಗು, ನೀನು ನಾನೇನಾದರೂ ಮದುವೆ ಆಗಲಿಲ್ಲ ಅಂದ್ರೆ ನೀನು ನೆಮ್ಮದಿಯಾಗಿರೋಕೆ ಬಿಡಂಗಿಲ್ಲ ನಾನು, ಹಂಗೆ ಹಿಂಗೆ ಅಂತಂದು ಆಫೀಸಿಗೆ ದಿನ ಬಂದು ಒಂಥರ ಕಿರಿಕಿರಿ ಕೊಡಾಕೊಂಡ್ಬಿಟ್ಟಾಳ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಏನು ಕೃತಿನ? ಏನು ಹೇಳಾಕೊಂತೀರಿ ನೀವು? ಹ್ಞೂ ನೇತ್ರ, ಆ ಕೃತಿನೇ. ಇನ್ನೂ ಬಿಟ್ಟಿಲ್ಲ ಅಂದ್ರೆ ಇನ್ನೂ ಬದಲಾಗಿಲ್ಲನ? ಅಕ್ಕಿ ಎಲ್ಲ ಬದಲಾಗ್ತಾಳೆ, ಈ ಜನ್ಮದಲ್ಲಿ ಬದಲಾಗಂಗಿಲ್ಲ ಅಕ್ಕಿ. ಅಕ್ಕಿ ಸಲುವಾಗಿ ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತಿ ನೋಡು. ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನಾಳೆ ಆಫೀಸಿಗೆ ನಾನು ಬರ್ತೀನಿ. ಆ ಕೃತಿ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಮಾಡ್ತೀನಿ. ಬೇಡ ಬೇಡ, ನೀ ಆರಾಮಾಗಿ ಮನೆಯಲ್ಲಿರು ಪಾಪು ಜೊತೆ, ಅದೆಲ್ಲ ನಾನು ನೋಡ್ಕೋತೀನಿ. ನೀನು ಸುಮ್ಮನೆ ಬಂದು ನೀನು ತಲೆ ಕೆಡಿಸ್ಕೊಂಡು ಬೇಡ ಬೇಡ. ಇವಾಗ ಸದ್ಯಕ್ಕೆ ನೀನು ಆರಾಮಾಗಿ ಮನೆಯಲ್ಲಿನೇ ರಿಲ್ಯಾಕ್ಸ್ ಆಗಿರು. ಆಫೀಸಿಂದು ಆ ಕೃತಿ ಟೆನ್ಷನ್ ಎಲ್ಲ ನನಗೆ ಇಲ್ಲಿ ನಾನು ನೋಡ್ಕೋತೀನಿ ಅಂತ. ಇವಾಗ ಡ್ಯಾಡಿಗೂ ಹೇಳಿದ್ದೀನಿ, ಡ್ಯಾಡಿನೂ ಮಾತಾಡ್ತೀನಿ ಅಂತ ಅಂದಿದ್ದಾರೆ. ಸೊ ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಕಂಡಿಡಿದ್ರಾಯ್ತು. ನೀನು ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಆಫೀಸಿಗೆ ಬರೋದು ಅದೆಲ್ಲ ಏನು ಬೇಡ, ಇಲ್ಲೇ ಮನೆಯಲ್ಲಿರು. ಪಾಪು ಇನ್ನೂ ಸಣ್ಣವನಿದ್ದಾನೆ. ರೀ, ನೀವು ಸುಮ್ಮನೆ ರೀ. ಆ ಕೃತಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ನೀವು ಸುಮ್ಮನೆ ರೀ. ಎಲ್ಲದಕ್ಕೂ ನೀನು ಬರಬೇಡ, ನೀ ಬರಬೇಡ, ನಾನು ನೋಡ್ಕೋತೀನಿ ಅಂತಂದು ಎಲ್ಲ ಟೆನ್ಷನ್ ನಿಮ್ಮ ತಲೆ ಮೇಲೆ ಹಾಕೊಳ್ಳೋದು ಬೇಡ. ನಾ ಏನಿಲ್ಲ ರೀ, ಜಸ್ಟ್ ಒಂದು 2 ಅವರ್ಸ್ ಬಂದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡು ಹಿಡ್ದು ವಾಪಸ್ ಬರ್ತೀನಿ, ಸರಿನಾ? ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಸಾಗರ್, ಫೋನ್ ಬರ್ತಾ ಇದೆ ಆಫೀಸಿಂದ. ಹಾಂ ಡ್ಯಾಡಿ, ಬಂದೆ. ನೇತ್ರ
ಪ್ಲೀಸ್ ನಂಗೆ ಒಂದು ಕಪ್ ಸ್ಟ್ರಾಂಗ್ ಆಗಿರೋ ಟೀ ಇಲ್ಲಾಂದರೆ ಸ್ಟ್ರಾಂಗ್ ಕಾಫಿ ತಂದುಕೊಡು ಪ್ಲೀಸ್, ತಲೆ ನೋವಿಸ್ತಾ ಇದೆ ಸಿಕ್ಕಾಪಟ್ಟೆ. ಹ್ಞೂ ಸರಿ ಆಯ್ತು, ನೀವು ಹೋಗಿರಿ, ನಾನು ಮಾಡ್ಕೊಂಡು ಬರ್ತೀನಿ. ಏ ಕೃತಿ, ನಾಳೆ ಮಾಡ್ತೀನಿ ನಿನ್ನ ತಿಥಿ. ಕಾವೇರಿ ಒಂದು ನಿಮಿಷ. ಏನಾಯಿತು ಕಾವೇರಿ? ನೀನು ಸ್ವಲ್ಪ ಇಂಗ್ಲೀಷ್ ನೋಟ್ಸ್ ಕೊಡ್ತೀಯಾ? ನಾನು ಒಂದು 2-3 ಡೇಸಿಂದ ಕಾಲೇಜಿಗೆ ಬಂದೇ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಡ್ಯೂ ಉಳಿದ್ಬಿಟ್ಟಿದೆ. ನಿಂದು ಇವತ್ತು ಇಂಗ್ಲೀಷ್ ನೋಟ್ಸ್ ಕೊಟ್ಟರೆ ನಿಂಗೆ ನಾಳೆನೇ ತಂದು ಕೊಟ್ಬಿಡ್ತೀನಿ, ನಿಜವಾಗ್ಲೂ. ನಾಳೆ ಸಂಡೇ, ಸಾರಿ ನಾಳೆ ಆಗಲಿಲ್ಲ ಅಂದರೆ ಮಂಡೇ ಗ್ಯಾರಂಟಿ ನಿನ್ನ ಕೈಗೆ ತಂದು ಕೊಟ್ಬಿಡ್ತೀನಿ. ಪ್ಲೀಸ್ ಕಣೆ, ಎಷ್ಟೊಂದು ನೋಟ್ಸ್ ಬಾಕಿ ಉಳಿದ್ಬಿಟ್ಟಿದೆ ಗೊತ್ತಾ? ಅದು ಅಲ್ಲದೆ ನೆಕ್ಸ್ಟ್ ವೀಕ್ ಮತ್ತು ಇಂಗ್ಲೀಷ್ ಟೆಸ್ಟ್ ಇಡ್ತೀನಿ ಹಂಗೆ ಅಂತ ಅನ್ನೋಕೊಂತಾರೆ ಸರ್, ಅದಕ್ಕೋಸ್ಕರ ಪ್ಲೀಸ್ ಕೊಡೆ ನೋಟ್ಸ್. ಅಲ್ಲ ಕಣೆ, ನಿನಗೆ ನೋಟ್ಸ್ ಕೊಟ್ಟರೆ ಮತ್ತು ನಾನು ಹೆಂಗೆ ಓದಲಿ? ಪ್ಲೀಸ್ ಕಾವೇರಿ, ಹಿಂಗೆ ಮಾಡಬೇಡ. ಯಾರು ಕೇಳಿದ್ರು ಯಾರು ಕೊಡ್ತಾನೆ ಇಲ್ಲ ಗೊತ್ತಾ? ಮನೆಗೆ ನೋಟ್ಸ್ ಅಂದ್ರೆ ಕೊಡೋದೇ ಇಲ್ಲ ಅಂತಾರೆ. ಪ್ಲೀಸ್ ನೀನಾದರೂ ಕೊಡೆ, ಪ್ಲೀಸ್ ಕೈ ಮುಗಿತೀನಿ. ನಿಂಗೆ ಗ್ಯಾರಂಟಿ ನಾನು ಮಂಡೇ ತಂದು ಕೊಟ್ಟು ಬಿಡ್ತೀನಿ. ಪ್ಲೀಸೇ, ಇಲ್ಲ ಅಂತ ಮಾತ್ರ ಹೇಳಬೇಡ. ಇಲ್ಲ ಅಂದರೆ ಮತ್ತು ನಂಗೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ವೀಕ್ ಮತ್ತು ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಸರ್ ನೋಟ್ಸ್ ಎಲ್ಲ ಚೆಕ್ ಮಾಡ್ತೀನಿ ಅಂತ ಅಂದಾರೆ. ಮತ್ತು ನನ್ನ ನೋಟ್ಸ್ ಇನ್ಕಂಪ್ಲೀಟ್ ಇತ್ತಂದ್ರೆ ಮತ್ತೆ ಸರ್ ಭಯ ಕುಂತ್ಬಿಡ್ತಾರೆ. ಪ್ಲೀಸೇ, ಕೈ ಮುಗಿತೀನಿ. ಸರಿ ಕೊಡ್ತೀನಿ ಬಿಡು, ಅದಕ್ಕೆ ಯಾಕೆ ಕೈ ಮುಗಿತೀನಿ ಹಂಗೆ ಹಿಂಗೆ ಅಂತಿದೆ. ಸರಿ ಕೊಡ್ತೀನಿ, ಆದರೆ ಮಂಡೇ ನನಗೆ ತಂದು ಕೊಟ್ಬಿಡ್ಬೇಕಾ ವಾಪಸ್? ಪ್ರಾಮಿಸ್ ಕಾವೇರಿ, ವಾಪಸ್ ನಿನ್ನ ನೋಟ್ಸನ್ನು ಮಂಡೇ ನಿನಗೆ ತಂದು ಕೊಟ್ಬಿಡ್ತೀನಿ. ಇವತ್ತು ನಾಳೆ ಕುತ್ಕೊಂಡು ಅಷ್ಟನ್ನು ಬರೆದು ಬಿಡ್ತೀನಂತೆ, ಸರಿನಾ? ಇಲ್ಲಾಂದರೆ ಬೇಕಾದರೆ ನಿಮ್ಮ ಮನೆ ಅಡ್ರೆಸ್ ಕೊಡು, ನಾಳೆನೇ ನಿಮ್ಮ ಮನೆಗೆ ತಂದು ಕೊಟ್ಬಿಡ್ತೀನಿ ನಾನು, ನಾಳೆ ಸಂಜೆ ಹಂಗೆ ಮಧ್ಯಾಹ್ನ ಹಂಗೆ. ಬೇಡ ಮನೆಗೇನು ತಂದು ಕೊಡೋದು ಬೇಡ. ನೀನು ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನನಗೆ ಮಂಡೇ ತಂದು ಕೊಟ್ಬಿಟ್ರೆ ಸಾಕು. ಥ್ಯಾಂಕ್ ಯು ಕಾವೇರಿ. ಬಾ ನೋಟ್ಸ್ ಕೊಡು ಬಾ. ಸರಿ ನೀವು ಹೋಗಿರ, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗೋದಿದೆ, ವಾಶ್ರೂಮ್ಗೆ ಹೋಗಿ ಬಂದು ಕೊಡ್ತೀನಿ. ಸರಿ, ನಾನು ಬರಲಾ? ಒಬ್ಬಳೇ ಆಗ್ತೀಯಾ? ಬೇಡ ಪರವಾಗಿಲ್ಲ, ನೀವು ಹೋಗಿರೋ ಕ್ಲಾಸಲ್ಲಿ ನಾ ಬರ್ತೀನಿ. ಸರಿ. ನಿಲ್ಲೆ ಕಾವೇರಿ, ಬಿಟ್ಟು ಕೊಡೋದಿಲ್ಲ ಯಾಮಾರಿ, ನಾ ಒಳ್ಳೆ ಹುಡುಗ ಅಲ್ವಾ, ನಾನು ನೋಡಕ್ಕೆ ಚೆನ್ನಾಗಿಲ್ವಾ, ನನ್ನ ಪ್ರೀತಿ ಮಾಡೋಕ್ಕಿಲ್ವಾ, ಬುಲ್ ಮಾತಾಡೋಕ್ಕಿಲ್ವಾ. ವಾವ್, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ನೋಡ್ರಿ, ಕಾವೇರಿ ಅಂತೂ ನಿಮ್ಮ ಹೆಸರು ಗೊತ್ತಾಯ್ತು ನೋಡ್ರಿ ನನಗೆ ಇವತ್ತು. ಹಾಯ್ ಕಾವೇರಿ ಅವರೇ. ರೀ, ನಿಮ್ಗೇನಾದರೂ ತಲೆ ಕೆಟ್ಟಿದ್ದೀನಾ? ಯಾಕೆ ನನ್ನನ್ನು ಫಾಲೋ ಮಾಡ್ಕೊಂಬಂದಿದ್ದೀರಾ ಮತ್ತೆ? ಏನು ಮಾಡೋದು ಕಾವೇರಿ, ನಾನು ನಿನ್ನನ್ನು ಫಾಲೋ ಮಾಡೋದಿಲ್ಲ, ಮಾಡಬಾರ್ದು ಅಂತ ಅಂದ್ಕೊಂಡ್ರು ನನ್ನ ಹಾರ್ಟ್ ನಿಮ್ಮನ್ನೇ ಫಾಲೋ ಮಾಡ್ಕೊತ ಬರುತ್ತೆ ನೋಡ್ರಿ. ಇವಾಗ ಕೂಡ ಅಷ್ಟೇ, ನನ್ನ ಹಾರ್ಟೇ ನಿಮ್ಮನ್ನು ಫಾಲೋ ಮಾಡ್ಕೊತ ಇಲ್ಲಿ ತನಕ ಬಂದಿದೆ ಗೊತ್ತಾ? ನೀವು ನೋಡಿದರೆ ಹೆಂಗೆ ಮಾತಾಡ್ತಿರಲ್ರಿ. ರೀ, ನಿಮ್ದು ಬರ್ತಾ ಅತಿ ಆಗ್ತಾ ಇದೆ. ನೀವು ಹೀಗೆ ಮಾಡಿದ್ರೆ ಒಂದು ನಾನು ನಮ್ಮ ಟೀಚರ್ಸ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ನಮ್ಮ ಮನೆಯಲ್ಲಿ ಕಂಪ್ಲೇಂಟ್ ಮಾಡ್ತೀನಿ. ಸುಮ್ಮನೆ ಮರ್ಯಾದೆ ಹೋಗಂಗೆ ಮಾಡ್ಕೋಬೇಡ್ರಿ, ಸುಮ್ಮನೆ ಇಲ್ಲಿಂದ ಹೋಗ್ರಿ. ಕಾವೇರಿ ಅವರೇ, ನನ್ನ ಹೆಸರು ಆನಂದ್ ಅಂತ, ನೀವು ಆನಂದ್ ಅಂತಲೇ ಕರಿಬೋದು, ರೀಗಿ ಎಲ್ಲ ಬೇಡ. ರೀ ಅಂತಂದು ನೀವು ಮ್ಯಾರೇಜ್ ಆದಮೇಲೆ ಕರೆದ್ರೆ ಚೆನ್ನಾಗಿರುತ್ತೆ, ಇವಾಗ ರೀ ಎಲ್ಲ ಬೇಡ, ಆನಂದ್ ಅಂತ ಕರೆದ್ರೆ ಸಾಕು. ಆನಂದನೋ ಬದನೆಕಾಯಿನೋ ಅದೆಲ್ಲ ತೊಗೊಂಡು ನಾನು ಏನು ರೀ ಮಾಡಲಿ? ಸುಮ್ಮನೆ ತಪ್ಪಿಗೆ ಇಲ್ಲಿಂದ ಹೋಗ್ರಿ. ನನಗೆ ಪದೇ ಬಂದು ಇರಿಟೇಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ನನ್ನನ್ನು ಫಾಲೋ ಮಾಡಬೇಡ್ರಿ ಅಂತ, ಮತ್ತೆ ಯಾಕೆ ಬಂದು ನನ್ನನ್ನು ಫಾಲೋ ಮಾಡ್ತೀರಾ? ಸುಮ್ಮನೆ ಹೋಗ್ರಿ, ನಿಮ್ಮ ಕೆಲಸ ಏನಿದೆ ಅದನ್ನು ನೋಡ್ಕೊ ಹೋಗ್ರಿ. ನನ್ನ ಕೆಲಸನೇ ಇವಾಗ ನಿಮ್ಮನ್ನು ಫಾಲೋ ಮಾಡೋದಾಗ್ಬಿಟ್ಟಿದೆ ಕಾವೇರಿ ಅವರೇ. ಮತ್ತು ನೀವೇ ಹೇಳ್ತೀರಾ ನಿಮ್ಮ ಕೆಲಸ ನೀವು ನೋಡ್ಕೊ ಅಂತ, ಮತ್ತು ನನ್ನ ಕೆಲಸ ನಾನೇ ಮಾಡ್ತಾ ಇದ್ದೀನಲ್ಲ. ನನ್ನ ಹಾರ್ಟ್ ಹೇಳ್ತಾ ಇದೆ ನಿಮ್ಮನ್ನೇ ಫಾಲೋ ಮಾಡಬೇಕು ಅಂತ, ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಪ್ಪ. ನೀವು ನೋಡಿದರೆ ಹೆಂಗಂತೀರಪ್ಪ? ಅಯ್ಯೋ ರೀ, ಸುಮ್ಮನೆ ತಪ್ಪಿಗೆ ಇಲ್ಲಿಂದ ಹೋದ್ರೆ ಉಳ್ಕೋತೀರಿ, ಇಲ್ಲಾಂದರೆ ಜೋರಾಗಿ ಚೀರು ಬಿಡ್ತೀನಿ. ಕ್ಲಾಸಲ್ಲಿ ಟೀಚರ್ಸ್ ಎಲ್ಲರೂ ಓಡಿ ಬರ್ಬೇಕು ಇಲ್ಲಿಗೆ. ನೋಡ್ರಿ ಮತ್ತೆ ಸುಮ್ಮನೆ ಹೋಗ್ರಿ ಇಲ್ಲಿಂದ. ಚೀರ್ತೀರಾ? ಚೀರಿ ಹಾಗಾದರೆ. ನನಗೆ ಗೊತ್ತು ನಿಮಗೆ ನನ್ನ ಅನ್ಕೊಂಡ್ರೆ ತುಂಬ ಇಷ್ಟ ಅಂತ. ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಗೊತ್ತಾ? ಇವಾಗ ಎಲ್ಲರನ್ನೂ ಕರೆದು ಎಲ್ಲರ ಮುಂದೆ ಜೋರಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕಂತ ಆಸೆನಾ? ಪರವಾಗಿಲ್ಲ, ಹೇಳಿ ನಡೆಯುತ್ತೆ. ರೀ, ನೋಡೋದಕ್ಕೆ ಒಳ್ಳೆ ಡೀಸೆಂಟ್ ಹುಡುಗನ ಥರ ಅದೀರಿ, ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಹೋಗ್ರಿ, ಯಾಕೆ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ನಾನು ನಿಮ್ಗೆ ಹೇಳಿದ್ದೀನಿ ತಾನೇ ನನಗೆ ಈ ಲವ್ ಇವೆಲ್ಲ ಇಷ್ಟ ಆಗೋದಿಲ್ಲ ಅಂತ, ಮತ್ತೆ ಯಾಕ್ರಿ ನನ್ನನ್ನು ಫಾಲೋ ಮಾಡಾಕೊಂತೀರಿ? ಯಾಕಂದರೆ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಅದಕ್ಕೋಸ್ಕರ. ನೋಡ್ರಿ ಕಾವೇರಿ ಅವರೇ, ನೀವು ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ರಿ, ಸರಿನಾ?